Welcome to Statecraft IAS Academy. So this is current affairs class useful for all examinations, KAS ಇಂದ ಹಿಡಿದು ಬೇರೆ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಕಾಮನ್ಲಿ KAS ಲೆವೆಲ್ಗೆ ಮಾಡ್ತಾ ಇರೋದ್ರಿಂದ ಬೇರೆ ಎಕ್ಸಾಮ್ಸ್ಗೂ ಯೂಸ್ ಆಗುವಂಥದ್ದು. ಸೊ ಮೊದಲನೇದಾಗಿ ಇವತ್ತಿನ ಕ್ಲಾಸು ಇಂಟರ್ನ್ಯಾಷನಲ್ ರಿಲೇಷನ್ಸಿನಲ್ಲಿ ಒಂದು ಭಾಗವಾದಂತಹ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ಪಾರ್ಟ್ ಅನ್ನ ಮಾಡ್ತಾ ಇದೀವಿ. ಓಕೆ, ಸೊ ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ ಮತ್ತೆ ನಮ್ಗೆ ಅದರ ಸಂಬಂಧ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬಿಕಾಸ್ ನಮ್ಮ ನೇಬರ್ಹುಡ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಯಾವಾಗ್ಲೂ ಒಂದು ಗ್ರೋತ್ ಅನ್ನ ಕಾಣಬಹುದು. ಕ್ಲಾಸು ಕ್ರಿಸ್ಪ್ ಆಗಿ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಸೊ ತುಂಬಾ ಬ್ಯಾಕ್ ಗ್ರೌಂಡ್ ಬೇಕು ಅಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ಆಗಾಗ್ಗೆ ಮೋರ್ ಎಕ್ಸ್ಪ್ಲನೇಷನ್ ಅಂತ ಕಮೆಂಟ್ ಅಲ್ಲಿ ಟೈಪ್ ಮಾಡಿದ್ರೆ ಆ ಒಂದು ರಿಲೇಟೆಡ್ ಪಾರ್ಟ್ ಅನ್ನ ಜಾಸ್ತಿ ಎಕ್ಸ್ಪ್ಲನೇಷನ್ ಆಗಿ ನೋಡೋಣ. ಓಕೆ, ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ UPSC ಪ್ರಿಲಿಮ್ಸ್ ಅನ್ನ 5 ಬಾರಿ ಕ್ಲಿಯರ್ ಮಾಡಿ ಮೇನ್ಸ್ ಎಕ್ಸಾಮ್ ಅನ್ನ ಬರೆದಿರೋದು ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪೊಲಿಟಿಕಲ್ PSIR ನನ್ನ ಆಪ್ಷನ್ ಆದ್ರಿಂದ ಅದ್ರ ಬಗ್ಗೆ ವಿಶೇಷವಾದಂತಹ ಫ್ಯಾಕ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಬೇರೆ ಥಿಂಗ್ಸ್ ಅನ್ನ ನಾವು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ಅಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಐ ಹೋಪ್ ಐ ಆಮ್ ಆಡಿಬಲ್, ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ, ಯಾವುದೇ ಒಂದು ಡೌಟ್ ಇಲ್ಲ. ಓಕೆ, ಸೊ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ಅಲ್ಲಿ ನಮ್ಮ ನೆರೆಯ ಹೊರೆಯ ರಾಜ್ಯಗಳು ಯಾವುದೆಲ್ಲ ಇದೆಯೋ ಅದು ಬರುತ್ತೆ. ಓಕೆ, ಸೊ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ಒಂದು ನಿಮೋನಿಕ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಹೇಗೆ ನಮ್ಮ ಬಾರ್ಡರ್ ನೇಷನ್ಸ್ ಗಳನ್ನ, ನಮ್ಮ ಬಾರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲೇ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಒಂದು ನಿಮೋನಿಕ್ ಮುಖಾಂತರ, ಬಚ್ಪನ್ ಅಂತ. ಓಕೆ, BA ಫಾರ್ ಬಾಂಗ್ಲಾದೇಶ್. ನಮ್ಮ ಹೈಯೆಸ್ಟ್ ಬಾರ್ಡರ್ ಇರುವಂತದ್ದು ಬಾಂಗ್ಲಾದೇಶ್. ನೆಕ್ಸ್ಟ್ ಹೈಯೆಸ್ಟ್ ಬಾರ್ಡರ್ ಇರುವಂತದ್ದು ಚೈನಾ. ನೆಕ್ಸ್ಟ್ ಹೈಯೆಸ್ಟ್ ಬಾರ್ಡರ್ ಇರುವಂತದ್ದು ಪಾಕಿಸ್ತಾನ್. ನೆಕ್ಸ್ಟ್ ಹೈಯೆಸ್ಟ್ ಬಾರ್ಡರ್ ಲೆಂತ್ ಇರುವಂತದ್ದು ನೇಪಾಲ್. ಓಕೆ, ಮತ್ತೆ ಹಾಗೆ ಮಯನ್ಮಾರ್ ಆ ತರ ಬರ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಅಫ್ಘಾನಿಸ್ತಾನ ಮತ್ತು ಇಂಡಿಯಾದ ಬಾರ್ಡರ್ ಏನಿದೆ ಅದು ಡಿಸ್ಪ್ಯೂಟೆಡ್ ಏರಿಯಾ ಆದಂತಹ ಗಿಲ್ಗಿತ್ ಬಲ್ತಿಸ್ತಾನ್ ಮುಖಾಂತರ ಪಾಸ್ ಆಗ್ತಾ ಇರೋದ್ರಿಂದ ನಮ್ಮ ಬಾರ್ಡರ್ ವಿತ್ ಅಫ್ಘಾನಿಸ್ತಾನ್ ನಮ್ ಪ್ರಕಾರ ಇದೆ. ಪಾಕಿಸ್ತಾನ್ ಪ್ರಕಾರ ಅದು ಬಾರ್ಡರ್ ಗಿಲ್ಗಿತ್ ಬಲ್ಟಿಸ್ತಾನ್ ಅನ್ನ ಟಚ್ ಆಗುತ್ತೆ, ಭಾರತವನ್ನ ಟಚ್ ಆಗೋದಿಲ್ಲ ಅನ್ನೋದನ್ನ ಅವರು ಹೇಳುವಂತದ್ದು. ಓಕೆ, ಸೊ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದೊಂದಾಗೆ ಯಾವ್ದ್ಯಾವ್ದು ನ್ಯೂಸ್ ಅಲ್ಲಿದೆ ಅದನ್ನ ನೋಡ್ತಾ ಹೋಗೋಣ, ಯಾವುದೇ ಒಂದು ತಡ ಮಾಡದೆ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ರೈಟ್, ಫಸ್ಟ್ ಟಾಪಿಕ್ ನೇಪಾಲ್ ಮತ್ತು ಇಂಡಿಯಾ ರಿಲೇಷನ್ಸ್ ಅನ್ನ ನೋಡೋಣ, ಏನೆಲ್ಲ ನ್ಯೂಸ್ ಅಲ್ಲಿ ಇದೆ ಅಂತ. ನೇಪಾಲ್ ಇಂಡಿಯಾ ರಿಲೇಷನ್ಸ್ ನಲ್ಲಿ ಫಸ್ಟ್ ಲಾಸ್ಟ್ ಇಯರ್ ಜೆನ್ಜಿ ನ್ಯೂಸ್ ಅಲ್ಲಿ ಇತ್ತು. ಜೆನ್ಜಿ ಪ್ರೊಟೆಸ್ಟ್ ನ್ಯೂಸ್ ಅಲ್ಲಿ ಇದ್ದಂತದ್ದು ಸೆಪ್ಟೆಂಬರ್ 2025 ಅಲ್ಲಿ ಜೆನ್ಜಿ ಪ್ರೊಟೆಸ್ಟ್ ಆಗಿದ್ದು. ಅದಾದ ಮೇಲೆ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಯಾರಿದ್ರು, KP ಓಲಿ ಅಂತ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಲ್ ಅವರ ಒಂದು ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್, ಅವರು ರಿಸೈನ್ ಮಾಡಿ ಜೆನ್ಜಿಗಳು ಮೇ ಬಿ ಅನ್ಎಂಪ್ಲಾಯ್ಮೆಂಟ್ ಅದರ ರಿಲೇಟೆಡ್ ಆದಂತಹ ಒಂದು ಇಶ್ಯೂಸ್ ಅನ್ನ ಎತ್ತಿ ಮಾಡಿದಂತಹ ಒಂದು ಓಕೆ, ಸೊ ಇಟ್ ಈಸ್ ರಿಲೇಟೆಡ್ ಟು 2025 ಸೆಪ್ಟೆಂಬರ್ ಅಲ್ಲಾಗಿದ್ದು. ಸೊ ಪ್ರಮುಖ ಮೇನ್ ರೀಸನ್ ಯಾವ್ದು ಜೆನ್ಜಿಗೆ ಅಂತ ಅಂದ್ರೆ, ವೇದಿಕೆ, ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡಿ ಸೆಪ್ಟೆಂಬರ್ 2025 ಸೊ ನೇಪಾಳದ ಸಾವಿರಾರು ಯುವಕರು ಬೀದಿಗಿಳಿದು ಅಭೂತಪೂರ್ವವಾದಂತಹ ಪ್ರತಿಭಟನೆಯನ್ನು ನಡೆಸಿದರು. ಶಾಂತಿಯುತ ಪ್ರದರ್ಶನದೊಂದಿಗೆ ಪ್ರಾರಂಭವಾದ ಅಶಾಂತಿ ಹಿಂಸಾತ್ಮಕವಾಗಿ ಮಾರ್ಪಟ್ಟಿದ್ದು ಕನಿಷ್ಠ 19 ದಿನ ಸ್ಥಾನವನ್ನಪ್ಪಿ 400ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಪ್ರತಿಭಟನಾಕಾರರು ಸಂಸತ್ತಿನ ಆವರಣವನ್ನು ಉಲ್ಲಂಘಿಸಿ ರಾಜಕಾರಣಿಗಳ ಮನೆಗಳನ್ನು ಗುರಿಯಾಗಿಸಿಕೊಂಡು ತಮ್ಮ ಅಧಿಕಾರವನ್ನು ಇದು ಮಾಡಿದ್ರು ಅಂತ. ಸೊ ಇದು ನೀವು ಅಷ್ಟೊಂದು ಡೀಟೇಲ್ಸಿನ ಇಂಪಾರ್ಟೆನ್ಸ್ ಇಲ್ಲ. ಜೆನ್ಜಿ ಪ್ರೊಟೆಸ್ಟ್ ನೇಪಾಳ ಸೆಪ್ಟೆಂಬರ್ 2025 ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಸಿಮಿಲರ್ ಪ್ರೊಟೆಸ್ಟ್ ನಾವು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾವು ಇದನ್ನ ನೋಡಿದೀವಿ. ಬಟ್ ಅದಾದ ಮೇಲೆ ಆದಂತಹ ಡೆವಲಪ್ಮೆಂಟು, KP ಓಲಿ ಏನಿದ್ದಾರೆ ಅವರು ರಿಸೈನ್ ಮಾಡಿದ್ರು. ರಿಸೈನ್ ಆದ್ಮೇಲೆ ಒಂದಷ್ಟು ತಿಂಗಳುಗಳು ಗ್ಯಾಪ್ ಇತ್ತು. ಅದಾದ ಮೇಲೆ ನೇಪಾಳ್ನಲ್ಲಿ ಎಲೆಕ್ಷನ್ಸ್ ಆಗಿ, ಡೆಮೊಕ್ರೆಟಿಕ್ ಎಲೆಕ್ಷನ್ಸ್ ಆಗಿ, ನಮ್ಮ ಬ್ಯಾಲೆನ್ ಶಾ, ಓಕೆ, 35 ವರ್ಷದ ರ್ಯಾಪರ್, ರಾಜಕಾರಣಿ ಮತ್ತು ಫಾರ್ಮರ್ ಮೇಯರ್ ಆಫ್ ಕುಮುಂಡು
ಬಾಲೇಂದ್ರ ಬ್ಯಾಲೆನ್ ಶಾ ಟುಕ್ ದ ಓತ್ ಆಸ್ ನೇಪಾಲ್ಸ್ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್. ನಾನು ಆಗ್ಲೇ ಹೇಳಿದೆ, ಡೆಮೋಕ್ರಸಿಯಲ್ಲಿ ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಒಂದು ಇಲ್ಲಿ ನೇಪಾಳದಲ್ಲಿ ರ್ಯಾಪರ್ ಅಂದ್ರೆ ಚಂದನ್ ಶೆಟ್ಟಿ, ಆಲೋಕೆ, ಈ ತರದ ನಾವು ಏನು ರ್ಯಾಪರ್ಸ್ ಅನ್ನ ನೋಡಿದೀವಿ, ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ಪ್ರೈಮ್ ಮಿನಿಸ್ಟರ್ ಆಗೋದು. ಫಾರ್ ಎಕ್ಸಾಂಪಲ್ ಯುಕ್ರೇನಿನ ಜೆಲೆನ್ಸ್ಕಿ ಏನಿದ್ದಾರೆ, ಅವರು ಒಬ್ರು ಕಮಿಡಿಯನ್ ಆಗಿದ್ರು. ಆ ಟೈಮ್ನ ಒಂದು ಏನು ಡಿಕ್ಟೇಟರಿಯಲ್ ರೆಜಿಮ್ ಇತ್ತು, ಅದನ್ನ ಕ್ವೆಶ್ಚನ್ ಮಾಡಿ ಅವರು ಪ್ರೈಮ್ ಮಿನಿಸ್ಟರ್ ಆದಂತದ್ದು. ಓಕೆ, ಲೀಡಿಂಗ್ ದ ರಾಷ್ಟ್ರೀಯ ಸ್ವತಂತ್ರತಾ ಪಾರ್ಟಿ RSP ಅನ್ನುವ ಪಾರ್ಟಿಯನ್ನ ಲೀಡ್ ಮಾಡ್ತಾ ಇದ್ದಾರೆ. ಹಿಂದೆ ಇದ್ದಂಥದ್ದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್, CPN ಅಂತ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ ಕ್ಲೋಸ್ಲಿ ಲಿಂಕ್ಡ್, ಸಾಕಷ್ಟು ಅವರ ಮಧ್ಯೆ ಅಸೋಸಿಯೇಷನ್ ಇತ್ತು. ಹಿ ಅಚೀವ್ಡ್ ಅನ್ಪ್ರೆಸಿಡೆಂಟೆಡ್ ವಿಕ್ಟರಿ ಫಾಲೋಯಿಂಗ್ ಆಂಟಿ ಕರಪ್ಷನ್ ಡ್ರೈವ್ ಅಂತ ನಾವು ನೋಡಬಹುದು. ಓಕೆ, ದೆನ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಜೆನ್ಜಿ ಪ್ರೊಟೆಸ್ಟ್ಗಳು ಇದು ನಮ್ಮ ನೇಪಾಳದಲ್ಲಿ ಒಂದೇ ಅಲ್ಲ, ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಟ್ಯುನೀಷಿಯಾ ಇಂದ ಸ್ಟಾರ್ಟ್ ಆಗಿದ್ದು. ಓಕೆ, ನಿಜ ಹೇಳಬೇಕು ಅಂದ್ರೆ 2010 ಎಕ್ಸ್ಪ್ಲೋಷನ್ ಆಫ್ ಯಾವಾಗ ಸೋಷಿಯಲ್ ಮೀಡಿಯಾ ಆಯ್ತೋ, ನಿಮಗೆ ಸೋಷಿಯಲ್ ಮೀಡಿಯಾ ನಾನು ಹೇಳ್ತಾ ಇರೋದು ಫೇಸ್ಬುಕ್, ವಾಟ್ಸ್ಆ್ಯಪ್. ಫೇಸ್ಬುಕ್ ಆ ಟೈಮ್ನಲ್ಲಿ ಎಕ್ಸ್ಪ್ಲೋಷನ್ ಆದಾಗಿನಿಂದ ಜನರ ಅಭಿಪ್ರಾಯಗಳು ಯಾವುದೇ ಒಂದು ಪ್ರೆಸ್ ಇಲ್ಲದೆ, ಕಂಟ್ರೋಲ್ ಇಲ್ಲದೆ ಜನರ ಮಧ್ಯೆ ಅಭಿಪ್ರಾಯಗಳು ಹರಡುವುದು ಸ್ಟಾರ್ಟ್ ಆದ್ರಿಂದ 2010 ಟ್ಯುನೀಷಿಯಾ ಅಲ್ಲಿ ಜಾಸ್ಮಿನ್ ರೆವಲ್ಯೂಷನ್ ಅಂತ ಆಗುತ್ತೆ. ಓಕೆ, ಸೊ ಅದು ಲಿಸ್ಟ್ ಡೌನ್ ಆಗಿಲ್ಲ, ನೀವು ಅದನ್ನ ಬರ್ಕೋಬಹುದು. ಜಾಸ್ಮಿನ್ ರೆವಲ್ಯೂಷನ್ ಇಸ್ ಅ ಟರ್ನಿಂಗ್ ಪಾಯಿಂಟ್. ಅಲ್ಲಿ ನಮ್ಮ ಜಾಸ್ಮಿನ್ ರೆವಲ್ಯೂಷನ್. ಓಕೆ, ಸೊ ಜಾಸ್ಮಿನ್ ರೆವಲ್ಯೂಷನ್ ನಲ್ಲಿ ವೆರಿ ಸಿಮಿಲರ್. ಯಾವುದು ಟ್ಯುನೀಷಿಯಾಲಿ ಓವರ್ ಥ್ರೋ ಆಫ್ ಪವರ್, ಯೂತ್ ಸ್ಟ್ರೀಟ್ಸ್ಗೆ ಇಳಿದಂಥದ್ದು, ಮತ್ತು ಇನ್ ಟರ್ಮ್ಸ್ ಆಫ್ ಕರಪ್ಷನ್ ಅಂಡ್ ಅರ್ಸ್ಟ್ ವೈಲ್ ಪೊಲಿಟಿಕ್ಸಿನ ಬೇಸಿಸತ್ತು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಎಜುಕೇಶನ್ ಸಿಸ್ಟಮ್ ಅಲ್ಲಿ ರಿಫಾರ್ಮ್ಸ್ ಆಗಿದ್ದು, ಪ್ರೈಮರಿಲಿ ಅನ್ಎಂಪ್ಲಾಯ್ಮೆಂಟ್. ಓಕೆ, ಎಂಪ್ಲಾಯ್ಡ್ ಪೀಪಲ್ ನೀವು ದಂಗೆಗೆ ಇಳಿಯಲ್ಲ, ಅನ್ಎಂಪ್ಲಾಯ್ಡ್ ಪೀಪಲ್ಗೆ ನಿರಾಸಕ್ತಿ ಇರುತ್ತೆ, ಹಾಗಾಗಿ ಸಾವಿರಾರು ಪ್ರಾಬ್ಲಮ್ಸ್ ಇರುವಂತದ್ದು. ಓಕೆ, ಸೊ ಆ ದೃಷ್ಟಿಕೋನದಿಂದ ಜಾಸ್ಮಿನ್ ರೆವಲ್ಯೂಷನ್ ಆದ ಮೇಲೆ ಜಾಸ್ಮಿನ್ ರೆವಲ್ಯೂಷನ್ ಆದ ಮೇಲೆ 2024 ರೀಸೆಂಟ್ ಇಯರ್ಸ್ ಅಲ್ಲಿ ಬಾಂಗ್ಲಾದೇಶಲ್ಲಿ ಆಗಿದೆ. ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಸಾಕಷ್ಟು ಆಗಿದೆ. ಬಾಂಗ್ಲಾದೇಶಿನಲ್ಲಿ ನೀವು ಶೇಖ್ ಹಸೀನಾನ ಓವರ್ ಥ್ರೋ ಮಾಡಿ ರಿಮೂವ್ ಮಾಡಿದಂಥದ್ದು. ಓಕೆ, ಸೊ ದಟ್ ಈಸ್ ಆಲ್ಸೋ ದೇರ್. ಎಲ್ಲಿ ಬಾಂಗ್ಲಾದೇಶನಲ್ಲಿ. ಗಿವ್ ಮಿ 1 minute. ಓಕೆ, ಸೊ 2024 ಬಾಂಗ್ಲಾದೇಶ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಜಾಬ್ ಕೋಟಾಸು, ಕರಪ್ಷನ್ ರಿಲೇಟೆಡ್ ಆಗಿ ಶೇಖ್ ಹಸೀನಾ ರಿಸೈನ್ ಮಾಡಿ ಮಾಸ್ ಪ್ರೊಟೆಸ್ಟ್ ಆಯ್ತು. ಅದೇ ಶ್ರೀಲಂಕಾದಲ್ಲಿ 2022 ಇದು ಎಕನಾಮಿಕ್ ಕ್ರೈಸಿಸ್, ಇನ್ಫ್ಲೇಷನ್, ಸಿಕ್ಕಾಪಟ್ಟೆ ಪವರ್ ಶಾರ್ಟೇಜು ಮತ್ತು ಪೊಲಿಟಿಕಲ್ ಕರಪ್ಷನ್ ಇದೆಲ್ಲ ಆಗ್ತಾ ಇದೆ ಅಂತ ಪ್ರೆಸಿಡೆಂಟ್ ರಾಜಪಕ್ಷೆಯನ್ನ ದೇಶವನ್ನ ಬಿಡಿಸಿ ಫ್ಲೈಔಟ್ ಮಾಡಿದ್ರು. ಅದಾದ್ಮೇಲೆ ನೇಪಾಳ ಬಗ್ಗೆ ಈಗ ಡಿಸ್ಕಸ್ ಮಾಡಿದ್ವಿ. KP ಶರ್ಮಾ ಓಲಿ ರಿಸೈನ್ ಮಾಡಿದ್ರು. ನೇಷನ್ ವೈಡ್ ಪ್ರೊಟೆಸ್ಟ್. ಭಾರತ ಮತ್ತು ನೆರೆಹೊರೆಯ ರಾಷ್ಟ್ರಗಳಲ್ಲೇ ರೀಸೆಂಟ್ ಇಯರ್ಸ್ ಅಲ್ಲಿ ಇಷ್ಟೆಲ್ಲ ಆಗಿದೆ. ರೀಸೆಂಟ್ ನೀಟ್ ಪ್ರೊಟೆಸ್ಟ್ ಅನ್ನು ನಾವು ಆ ಮಟ್ಟದ ಪ್ರೊಟೆಸ್ಟ್ ಅಲ್ಲ ಅಂತ ಅನ್ಕೊಂಡ್ರು, ಬಟ್ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾಟ್ ಆನ್ ಒನ್ ಸ್ಪೆಸಿಫಿಕ್ ಇಶ್ಯೂ, ಜನರಲ್ ಗವರ್ನೆನ್ಸ್ ಇಶ್ಯೂ, ಪೊಲಿಟಿಕಲ್, ಕರಪ್ಷನ್, ಅನ್ಎಂಪ್ಲಾಯ್ಮೆಂಟ್ ಎಲ್ಲವನ್ನೂ ಸೇರಿ ಆದಂತದ್ದು. ಇವೆರಡು ಕೆನ್ಯಾದಲ್ಲಿ ಆಗಿದ್ದು 2024 ಗವರ್ಮೆಂಟ್ ವಿಡ್ರೂ ದ ಫೈನಾನ್ಸ್ ಬಿಲ್ಲು. ದೆನ್ ಸರ್ಬಿಯಾ ಅಲ್ಲಿ ಅಂದ್ರೆ ಯುರೋಪ್ ನಲ್ಲೂ. ಸೊ ಜಗತ್ತಿನಾದ್ಯಂತ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ ಅಂಡ್ ಈಸಿಯಾಗಿ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಈ ತರದ ಪ್ರೊಟೆಸ್ಟ್ಗಳು ಮುಂದೆಯೂ ಹೆಚ್ಚಾಗಿ ಕಾಣಿಸುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಮತ್ತೆ ಪೊಲಿಟಿಕಲ್ ಮತ್ತು ಪೊಲೀಸ್ ಹೈ ಹ್ಯಾಂಡೆಡ್ನೆಸ್ ನಲ್ಲಿ ಇದನ್ನ ನಾವು ಓವರ್ ಪವರ್ ಮಾಡೋದಕ್ಕೆ ಆಗೋದಿಲ್ಲ. ಎನಿ ಡೌಟ್? ಓಕೆ, ರೈಟ್. ಸೊ ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ, ವಿಚ್ ಇಸ್ ಬೇಸಿಕಲಿ ನೇಪಾಳ್ನಲ್ಲಿಯೇ. ನಿಮಗೆ ನೇಪಾಳಿನ ಹಿಸ್ಟ್ರಿ ಗೊತ್ತಾಗಬೇಕು ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ, ನೇಪಾಳ್ ಮತ್ತು ಭಾರತ ಏನಿದೆ ಕ್ಲೋಸ್ಲಿ ಲಿಂಕ್ಡ್, ವೆರಿ ವೆರಿ ಕ್ಲೋಸ್ ಲಿಂಕ್ಡ್. ನಾವು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಏನ್ ಹೇಳ್ತೀವಿ, ಫ್ರಮ್ ಪಶುಪತಿನಾಥ್ ಟು ಕಾಶಿ ವಿಶ್ವನಾಥ್ ಅವರ್ ಟೈಸ್ ಆರ್ ಬ್ಯಾಕ್ ಇನ್ ದಟ್ ಇಯರ್. ಕಾಶಿ ವಿಶ್ವನಾಥ ಮತ್ತು ಪಶುಪತಿನಾಥ ಜನ ಯಾರೆಲ್ಲ ಹೋಗ್ತಾರೋ ಕಾಶಿ ವಿಶ್ವನಾಥಕ್ಕೆ, ಅಲ್ಲಿಂದ ಒಂದ್ ಸ್ವಲ್ಪ ಮುಂದಗಡೆ ನೇಪಾಲ್ ಬಾರ್ಡರ್ ಕ್ರಾಸ್ ಮಾಡಿದ್ರೆ ನೀವು ಪಶುಪತಿನಾಥ್ಗೆ ಹೋಗಿ ಬರಬಹುದು. ಆ ತರದ ಒಂದು ಹಿಸ್ಟಾರಿಕಲ್ ಟೈಸ್ ಇರುವಂತದ್ದು. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾ ಮತ್ತು ವೆನೆಜುವೆಲಾ, ಇಂಡಿಯಾ ಮತ್ತು ನಮ್ಗೆ ಕೊಲಂಬಿಯಾ, ಈ ತರದಕ್ಕೆ ನಮ್ಗೆ ಹಿಸ್ಟಾರಿಕಲ್ ಟೈಸ್ ಇಲ್ಲ. ನಾವು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಅಲ್ಲಿ ಯಾವ್ದು ಟೈಸ್ ಅನ್ನ ಹುಡ್ಕೋದಕ್ಕಾಗೋದಿಲ್ಲ. ಓನ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಏನೆಲ್ಲ ಇದೆಯೋ ಅಲ್ಲಿಂದ ನಾವು ನೋಡ್ಕೋಬಹುದು. ಇಂಡಿಯಾ ಬ್ರೆಜಿಲ್ ಕೂಡ ಆಗಿರ್ಬೋದು. ಓಕೆ, ಬಟ್ ಕೆಲವಷ್ಟು ರಾಷ್ಟ್ರಗಳಲ್ಲಿ ನಮ್ಗೆ ಪೊಲಿಟಿಕಲ್, ಎಕನಾಮಿಕ್, ಕಲ್ಚರಲ್, ಹಿಸ್ಟಾರಿಕಲ್, ರಿಲಿಜಿಯಸ್ ಟೈಸ್ ಇರುತ್ತೆ.
ಯಾವ್ದಪ್ಪ ಅಂದ್ರೆ ಅದ್ರಲ್ಲಿ ಒಂದು ನೇಪಾಳ್. ನಾನು ಯಾಕೆ ನೇಪಾಳ್ ಬಗ್ಗೆ ಡಿಸ್ಕಸ್ ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ ಅಂದ್ರೆ ಈ ಸತೆ ನೇಪಾಳದಲ್ಲಿ ಸಾಕಷ್ಟು ಇವೆಂಟ್ಸ್ ಆಗಿದೆ, ನಮ್ದು ನೇಪಾಳ ಮಧ್ಯೆ ಇವೆಂಟ್ಸ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಡೀಪರ್ ಡಿಸ್ಕಷನ್ ಇದೆ. ಓಕೆ, ಸೊ ಒಂದು ಪಶುಪತಿನಾಥದಿಂದ ಕಾಶಿ ವಿಶ್ವನಾಥ್ ಮತ್ತು ನೇಪಾಳಿನ ಇಂಡಿಪೆಂಡೆಂಟ್ ಆದಂತಹ ಪೊಲಿಟಿಕಲ್ ಮತ್ತು ಎಕನಾಮಿಕ್ ಹಿಸ್ಟ್ರಿ ಏನಿದೆ ಅದು ರೋಚಕ. ಐ ಜಸ್ಟ್ ವಾಂಟ್ ಟು ಟೆಲ್ ಯು ಒನ್ ಪಾಯಿಂಟ್, ಒಂದೇ ಒಂದು ಸ್ಮಾಲ್ ಪಾಯಿಂಟ್ ಹೇಳ್ತೀನಿ ನೇಪಾಳ ಬಗ್ಗೆ ಹೇಳಬೇಕು ಅಂತ ಅಂದ್ರೆ. ಓಕೆ, ಸೊ ನೇಪಾಳ ಬಗ್ಗೆ ಏನಪ್ಪಾ ಅಂತ ಅಂದ್ರೆ 2000 ಆಕ್ಚುಲಿ ನೇಪಾಳು ಇನಿಷಿಯಲಿ ಮೊನಾರ್ಕಿ ಆಯ್ತಾ. ಸೊ ಇನಿಷಿಯಲಿ ಪಂಚಾಯತ್ ಸಿಸ್ಟಮ್ ಇಂದ ಬಂತದ್ದು ನೇಪಾಳು. ಒಂದು, ಇಟ್ ಈಸ್ ಅ ಲ್ಯಾಂಡ್ ಲಾಕ್ಡ್ ನೇಷನ್. ಸೊ ಏನ್ ಹೇಳ್ತಾರೆ ಲ್ಯಾಂಡ್ ಲಾಕ್ಡ್ ನೇಷನ್ಸ್ ಬಗ್ಗೆ ಅಂತ ಅಂದ್ರೆ ಅವ್ರಿಗೆ ಆದಂತಹ ಓನ್ ಇನ್ಸೆಕ್ಯೂರಿಟಿ ಇರುತ್ತೆ, ಅವ್ರಿಗೆ ಸಂಶಯಗಳಿರುತ್ತೆ ಬೇರೆ ರಾಷ್ಟ್ರಗಳ ಮೇಲೆ. ಅದೊಂಥರ ಬೌಂಡೆಡ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ದೇ ಆರ್ ನಾಟ್ ಓಪನ್ ಫ್ರೀ ಮೈಂಡೆಡ್. ಯಾಕಂದ್ರೆ ಡೈರೆಕ್ಟ್ 3 ಲೈನ್ಸ್ ಆಫ್ ಕಮ್ಯುನಿಕೇಶನ್ ಇರೋದಿಲ್ಲ ಬೇರೆ ರಾಷ್ಟ್ರಗಳ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ಅಂತ. ಇದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಸಾಧಾರಣವಾಗಿ ಹೇಳುವಂತಹ ಒಂದು, ಭಾರತ ಒಂದೇ ಅಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಯುರೋಪಿನಲ್ಲಿ ಸಾಕಷ್ಟು ಸಿ ಲೈನ್ಸ್ ಆಫ್ ಕಮ್ಯುನಿಕೇಶನ್ ಇಲ್ಲದೆ ಇರುವಂತಹ ರಾಷ್ಟ್ರಗಳು ಅಥವಾ ಓಪನಿಂಗ್ಸ್ ಸಿಗ್ ಓಪನಿಂಗ್ ಇಲ್ಲದೆ ಇರುವಂತಹ ರಾಷ್ಟ್ರಗಳು ಸಾಕಷ್ಟಿದೆ. ಎಲ್ಲೋ ಒಂದ್ ಕಡೆ ಲ್ಯಾಂಡ್ ಲಾಕ್ಡ್ನೆಸ್ ಇಸ್ ಅ ಪ್ರಾಬ್ಲಮ್. ಅವ್ರಿಗೆ ಬಹಳಷ್ಟು ಸಂಶಯ ಇರುತ್ತೆ ಬೇರೆ ರಾಷ್ಟ್ರಗಳ ಮೇಲೆ. ಇವರು ಅಕಸ್ಮಾತ್ ನಮ್ಮನ್ನ ರಫ್ತುಗಳನ್ನ ನಮ್ಮ ಎಕ್ಸ್ಪೋರ್ಟ್ಸ್ ಅನ್ನ ಸ್ಟಾಪ್ ಮಾಡಿದ್ರೆ ಹೆಂಗೆ ಅದು ಇದು ಅಂತ. ಸೊ ಅವರು ಹಾಗಾಗಿ ಎಲ್ಲ ಓಪನಿಂಗ್ಸ್ ಎಲ್ಲೆಲ್ಲಿ ಇದೆಯೋ ಅವ್ರ ಜೊತೆ ಎಲ್ಲ ಒಳ್ಳೆ ರಿಲೇಷನ್ಸ್ ಮೇಂಟೈನ್ ಮಾಡ್ಕೊಳ್ಳೋಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತಾರೆ. ನಾವು ಎಷ್ಟೇ ಸಹಾಯವನ್ನ ಮಾಡಿದ್ರು ಭಾರತದ ಕಡೆಯಿಂದ, ಚೈನಾ ಕಡೆಯೂ ಆ ಕಡೆಯಿಂದ ಅವ್ರಿಗೆ ಓಪನಿಂಗ್ ಸಿಗೋದ್ರಿಂದ ಅದು ದೇರ್ ಇಸ್ ಅ ಇನ್ಕ್ಲಿನೇಷನ್ ಆನ್ ದಟ್ ಸೈಡ್. ಆಲ್ದೋ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನಮ್ದು ಹಿಸ್ಟಾರಿಕಲ್, ನಾ ಹೇಳ್ದಾಗ್ಲೆ ಪೊಲಿಟಿಕಲ್, ನಾಟ್ ಜಸ್ಟ್ ಪೊಲಿಟಿಕಲ್, ಎಕನಾಮಿಕ್, ಹಿಸ್ಟಾರಿಕಲ್, ಕಲ್ಚರಲ್, ರಿಲಿಜಿಯಸ್ ಟೈಸ್ ಇದೆ ನಮ್ದೆರಡು. ಕಲ್ಚರಲಿ ಅಂತೂ ಇಟ್ ಈಸ್ ಸೋ ಕ್ಲೋಸ್. ಎಷ್ಟೊಂದು ಜನ ಡಿಪ್ಲೊಮ್ಯಾಟ್ಸ್ ನೇಪಾಳಲ್ಲಿ ಪೋಸ್ಟ್ ಆಗಿರೋರು ಇದೇನಿದು ಭಾರತದಲ್ಲೇ ಇದ್ದಂಗೆ ಇದೀವಿ ಅನ್ನುವಷ್ಟು ಕಲ್ಚರಲಿ ಕ್ಲೋಸ್ ಇದೆ ಭಾರತ, ನೇಪಾಳು ಮತ್ತು ನಾವು ಬಾಂಗ್ಲಾದೇಶ, ಪಾಕಿಸ್ತಾನ ಬಗ್ಗೆ ನೋಡಿದ್ರೆ. ಓಕೆ, ಮತ್ತೆ ಶ್ರೀಲಂಕಾ ಸ್ವಲ್ಪ ಕಲ್ಚರಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಥರ್ಡ್ ಥಿಂಗ್ ಇಸ್ ನೇಪಾಳ ಇನಿಷಿಯಲಿ ಮೊನಾರ್ಕಿ ಆಯ್ತಾ. ದಟ್ ಈಸ್ ಬೇಸಿಕಲಿ ಇಟ್ ವಾಸ್ ಅ ಪಂಚಾಯತ್ ಮೊನಾರ್ಕಿ. ಬಟ್ ಕಿಂಗ್ ಬೀರೇಂದ್ರ ಅನ್ನುವರು, ಓಕೆ, ಈ ಹೆಸರು ನೀವು ಕೇಳಿರ್ಬೋದು, ಕಿಂಗ್ ಬೀರೇಂದ್ರ ಆಫ್ ನೇಪಾಲ್, ಅವರು ಆ ಮೊನಾರ್ಕಿಯನ್ನ ಅಬಾಲಿಷ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿಯನ್ನ ತಗೊಂಡ್ಬರ್ತಾರೆ. ಅದಾದ ಮೇಲೆ ಕೆಲವಷ್ಟು ವರ್ಷಗಳ ನಂತರ ದ ರಾಯಲ್ ಮೆಸಾಕರ್ ಆಫ್ ನೇಪಾಲ್ ಅನ್ನುವುದರಲ್ಲಿ ಇವರ ಮಗ ದೀಪೇಂದ್ರ ಅನ್ನುವರು ಒಂದೇ ಒಂದು ದಿನ ಒಂದು ಅವರ ಟ್ರೆಡಿಷನ್ ಅಲ್ಲಿ ಥರ್ಡ್ ಫ್ರೈಡೆ ಎಲ್ಲರೂ ಸೇರ್ಬಿಟ್ಟು ಒಂಥರ ನಾವು ಫ್ಯಾಮಿಲಿ ಡಿನ್ನರ್ ಅಂತ ಏನು ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ಮಾಡ್ತೀವಿ, ಬೆಳದಿಂಗ್ಳ ಊಟ ಆ ತರದ ಒಂದು ಊಟದಲ್ಲಿ ದೀಪೇಂದ್ರ ಅನ್ನೋರು ಆ ಸೇರ್ಕೊಂಡಿದ್ದಂತಹ 11 ಜನರನ್ನ ಬುಲೆಟ್ಸ್ ಇಟ್ಟು ಡಗ 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 ಅಂತ ಶೂಟ್ ಮಾಡ್ಬಿಟ್ಟು ತಾನು ಕೂಡ ಶೂಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ರಾಯಲ್ ಫ್ಯಾಮಿಲಿಯವರು ತೀರ್ಕೊಂಡ್ಬಿಡ್ತಾರೆ. ದೀಪೇಂದ್ರಗೆ ನೀವು the facts of the matter is different, but I'm just trying to paste our relationship between each other. ಒಂದು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ, ಆಮೇಲೆ ಚೇಂಜ್ ಆದಂಥದ್ದು. ನೀವು ಉಪೇಂದ್ರ ಅವರ ಸೂಪರ್ ಸ್ಟಾರ್ ಅಂತ 2000 ಅಲ್ಲಿ ಆಗಿದ್ದು. ಉಪೇಂದ್ರ ಅವರ 2001-2 ಅಲ್ಲಿ ಒಂದು ಫಿಲ್ಮ್ ಬಂದಿರುತ್ತೆ ಸೂಪರ್ ಸ್ಟಾರ್ ಅಂತ, ಎಕ್ಸಾಕ್ಟ್ಲಿ ಬೇಸ್ಡ್ ಆನ್ ದಿಸ್ ಇವೆಂಟ್ ಆಫ್ ದೀಪೇಂದ್ರ. ಹೇಗೆ ಒಬ್ಬ ಪರ್ಸನ್ ಡ್ರಿವನ್ ಬೈ ಹಿಸ್ ಲವ್, ಅವರ ತಂದೆ ಮತ್ತು 11 ಜನ ಅವರ ತಂದೆ ತಾಯಿ ಮತ್ತು ಎಲ್ಲ ರಾಯಲ್ ಫ್ಯಾಮಿಲಿಯನ್ನ ಒಂದೇ ಶಾಟ್ ಅಲ್ಲಿ he just eliminated everybody. It is a big shock. ಆ 2001 ನಂತರ ನೇಪಾಳಿನ ಹೊಸ ರೆಜಿಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಒಂದೇ ಡೈನಾಸ್ಟಿಯಿಂದ ಬಂದದ್ದು ಎಲೆಕ್ಷನ್ಸ್ ಅದನ್ನೆಲ್ಲ ಓಪನಿಂಗ್ ಆಗಿ ಭಾರತ ಅದಕ್ಕೆಲ್ಲ ಸಾಕಷ್ಟು ಡೆಮೊಕ್ರೆಟಿಕಲಿ ಕಾಂಟ್ರಿಬ್ಯೂಟ್ ಮಾಡಿ, ಅದಾದ್ಮೇಲೆ ಈಗ ಡೆಮೊಕ್ರೆಟಿಕಲಿ ಎಲೆಕ್ಷನ್ಸ್ ನಡೀತಾ ಇದ್ರು. ಎಲ್ಲೋ ಒಂದ್ ಕಡೆ ಭಾರತದ ಒಂದು ಭಾರತದ ಬಗ್ಗೆ ರೀಸೆಂಟ್ ಇಯರ್ಸ್ನಲ್ಲಿ ಅರ್ಥಕ್ವೇಕ್ ಆಗಿರ್ಬೋದು, ಆ ಟೈಮ್ಸ್ ನಲ್ಲಿ ಹೆಲ್ಪ್ ಮಾಡಿದಾಗ್ಲೂ ರಿಲೇಷನ್ಸ್ ಆರ್ ಇನ್ ಸೀಸಾ ಅಂತ ಹೇಳ್ತಾರೆ. ಯಾಕಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಲ್ ಹ್ಯಾಸ್ ವೆರಿ ವೆರಿ ಗುಡ್ ರಿಲೇಷನ್ಸ್ ವಿತ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ. ರೈಟ್, ಸೊ ಮುಂದೆ ಹೋಗೋಣ. ಏನಪ್ಪಾ ನ್ಯೂಸ್ ಅಂತ ಅಂದ್ರೆ ಲಿಪು ಲೇಕ್. ಸೊ ನಾನು ಆಗ್ಲೇ ಹೇಳಿದೆ ನೇಬರ್ಸ್ ಜೊತೆ ಯಾವಾಗ್ಲೂ ನಮ್ಗೆ ವಿ ವಿಲ್ ಹ್ಯಾವ್ ಬೌಂಡ್ರಿ ಡಿಸ್ಪ್ಯೂಟ್ಸ್. ಓಕೆ, ಸೊ ಲಿಪು ಲೇಕ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಅವರ್ ಬೌಂಡ್ರಿ ಡಿಸ್ಪ್ಯೂಟ್ಸ್ ವಿತ್ ಲಿಪು ಲೇಕ್, ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಇಲ್ಲಿ ಒಂದು ರಿವರ್ ಕಾಣ್ತಾ ಇದೆ ನಿಮ್ಗೆ. ಓಕೆ, ಸೊ ಆ ರಿವರ್ ಏನಿದೆ ಕಾಲಿ ರಿವರ್ ಅಂತ. ಸೊ ಕಾಲಿ ರಿವರ್ ಏನು ಕಾಣ್ತಾ ಇದೆ, ಆ ಕಾಲಿ ರಿವರ್ ಇನ್ನ ಎಡಗಡೆ ಭಾರತ, ಬಲಗಡೆ ನೇಪಾಳ ಅಂತ. ಈ ಕಾಲಿ ರಿವರ್ ಹಿಂಗೊಂದು ಹರಿಯುತ್ತೆ, ಮತ್ತೆ ಅದರ ಟ್ರಿಬ್ಯೂಟರಿ ಹಿಂಗೊಂದು ಹರಿಯುತ್ತೆ. ಓಕೆ, ಸೊ ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ.
ಇಲ್ಲಿ ಬರುವಂತಹ ಪಾರ್ಟ್ಸಿನಲ್ಲಿ ಕಲಾಪಾನಿ ಅನ್ನುವ ಒಂದು ಪಾರ್ಟ್ ಬರುತ್ತೆ. ನೇಪಾಳ ಏನ್ ಹೇಳ್ತಾ ಇದೆ, ಇದು ಕಾಲಿ ರಿವರ್, ಟ್ರೀಟಿ ಆಫ್ ಸಾಗೌಲಿಯಲ್ಲಿ ಇರುವಂತಹ ಕಾಳಿ ರಿವರು ಇದು. ಸೊ ಹಾಗಾಗಿ ಕಾಲಾಪಾನಿ ಏನಿದೆ ಅದು ನೇಪಾಳಿಗೆ ಸೇರಿದ್ದು ಅಂತ. ನಾವೇನ್ ಹೇಳ್ತಾ ಇದ್ದೀವಿ, ವರ್ಷಗಳಿಂದಲೂ 1945 ಇಂದಲೂ ಇದ್ದಂತದ್ದು ಇದು ಕಾಲಿ ರಿವರು. ಸೊ ಹಾಗಾಗಿ ಕಾಲಾಪಾನಿ ನಮಗ್ ಸೇರುತ್ತೆ ಅನ್ನೋದು ಇದು ಡಿಸ್ಪ್ಯೂಟ್. ಸೊ ಈ ರೀತಿಯಾಗಿ 3 ಪಾರ್ಟ್ಸ್ ಇರುತ್ತೆ, ಆ ಲಿಂಪಿದೂರಿಯಾ, ಲಿಪು ಲೇಕ್ ಮತ್ತು ಕಲಾಪಾನಿ. ಲಿಪು ಲೇಕ್ ಏನಿದೆ ಅದರ ಮುಖಾಂತರ ಜನರು ಕೈಲಾಶ್ ಮಾನಸರೋವರಿಗೆ ಹೋಗುವಂತದ್ದು ಯಾತ್ರಾ, ಏನ್ ಕೈಲಾಶ್ ಮಾನಸರೋವರ್ ಯಾತ್ರಾ ಬರುತ್ತೆ ಅದಕ್ಕೆ ಲಿಪು ಲೇಕ್ ಪಾಸಿನ ಮುಖಾಂತರ ಹೋಗುವಂತದ್ದು. ಆದರೆ ಇಟ್ ಈಸ್ ಬಿಕಾಸ್ ಇನ್ ಇಂಡಿಯಾ ನಾವು ಯಾರ ಏನು ವಿ ನೀಡ್ ನಾಟ್ ಟೇಕ್ ಪರ್ಮಿಷನ್ ಫ್ರಮ್ ಎನಿಬಡಿ, ಯಾರಿಂದನೂ ಪರ್ಮಿಷನ್ ಕೇಳುವ ಅವಶ್ಯಕತೆ ಇಲ್ಲ. ಇದನ್ನೇ ನಾವು ಏನಂತ ಅಂತೀವಿ, ಸಾರ್ವಭೌಮತ್ವ ಅಥವಾ ಸಾವರಿನಿಟಿ ಅಂತ ಹೇಳ್ತೀವಿ, ರೈಟ್. ಸೊ ಸಾವರಿನಿಟಿ ಅಂತ ಹೇಳುವುದು ಇದೆ. ನಾವು ನಮ್ಮ ದೇಶದಲ್ಲೇ ಓಡಾಡಕ್ಕೆ ನಾವು ಯಾಕೆ ಬೇರೆಯವ್ರ ಪರ್ಮಿಷನ್ ಕೇಳಬೇಕು ಅಂತ. ಬಟ್ ಅದಕ್ಕಾಗಿ ನೇಪಾಳ ಅಬ್ಜೆಕ್ಷನ್ ಅನ್ನ ತೆಗೆದಿದೆ. ಲಿಪು ಲೇಕ್ ಪಾಸ್ ಮೂಲಕ ಕೈಲಾಸ್ ಮಾನಸರೋವರ ಯಾತ್ರೆಗೆ ನೇಪಾಳ ಆಕ್ಷೇಪವನ್ನು ಭಾರತ ತಿರಸ್ಕರಿಸಿದೆ, ಇದು ನ್ಯಾಯಸಮ್ಮತವಲ್ಲ ಅಂತ ಹೇಳ್ತಿದ್ರೆ, ನೀವು ನಮ್ಮ ಓನ್ ರಾಷ್ಟ್ರದಲ್ಲಿ ಹೋಗೋದಕ್ಕೆ ನೀವು ಅಬ್ಜೆಕ್ಷನ್ ಮಾಡೋ ಹಾಗಿಲ್ಲ. ದ ಈಸ್ ಅ ಹೈ ಆಲ್ಟಿಟ್ಯೂಡ್ ಹಿಮಾಲಯನ್ ಪಾಸ್ ರಫ್ಲಿ ಅಟ್ 5000 ಮೀಟರ್, 5 ಕಿಲೋಮೀಟರ್ ಮೇಲ್ಗಡೆ ಇರುವಂತಹ ಪಾಸು, ಟ್ರೈ ಜಂಕ್ಷನ್ ಆಫ್ ಇಂಡಿಯಾ, ಚೈನಾ ಅಂಡ್ ನೇಪಾಳ್. ಎಲ್ಲೋ ಒಂದ್ ಕಡೆ ಚೈನಾದ ಕುಮ್ಮಕ್ಕು ಇದೆ ಈ ತರದ ಇಶ್ಯೂಸ್ ಅನ್ನ ಕ್ರಿಯೇಟ್ ಮಾಡಿ, ಯಾಕಂದ್ರೆ ಡೈರೆಕ್ಟ್ ಆಗಿ ಇಶ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಇದು ಅನವಶ್ಯಕವಾದಂತಹ ಇಶ್ಯೂ ಅಂತ ಅನ್ನಿಸುತ್ತೆ ಅಂತ ಹೇಳುವಂತದ್ದು. ಓಕೆ, ರೈಟ್. ಸೊ ಕ್ಲಾರಿಫಿಕೇಶನ್ ಬಂದ್ಬಿಟ್ರೆ, ಭಾರತದ ಸ್ಪಷ್ಟನೆ, ಲಿಪು ಲೇಕ್ ಪಾಸ್ ಮೂಲಕ ಕೈಲಾಸ್ ಮಾನಸರೋವರ್ ಯಾತ್ರೆ ಮತ್ತು ಗಡಿ ವ್ಯಾಪಾರ 1954 ರಿಂದಲೂ ಅಂದರೆ ದಶಕದಿಂದಲೂ ನಡೆದುಕೊಂಡು ಬಂದಿದೆ, ಇದು ಹೊಸದಾಗಿ ಆರಂಭವಾಗಿರುವಂತದ್ದಲ್ಲ. ಇವಾಗ ಸಡನ್ ಆಗಿ ಏನಕ್ಕೆ ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ, 1954 ಇಂದ ನಾವು ನಡೀತಾ ಇದೆ ಅಂದ್ರೆ ಸರಿ ಸುಮಾರು 70 ವರ್ಷಗಳಾಯ್ತು. 70 ವರ್ಷದಿಂದ ನಡೀತಾ ಇರುವುದಕ್ಕೆ ಇವಾಗ ಯಾಕೆ ಇಶ್ಯೂ ಮಾಡ್ತಾ ಇದ್ದೀರಾ? ಮತ್ತು ಮಾನಸರೋವರ್ ಯಾತ್ರೆ ಏನಿದೆ ದಟ್ ಈಸ್ ಟ್ರೇಡ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್. ನೇಪಾಳಿನ ಆರ್ಗ್ಯುಮೆಂಟ್ ಏನು ಅಂದ್ರೆ 1816 ಟ್ರೀಟಿ ಆಫ್ ಸಾಗೌಲಿ, ದ ಗವರ್ಮೆಂಟ್ ಆಫ್ ನೇಪಾಳ್ ಹ್ಯಾಡ್ ರೇಸ್ಡ್ ಆಬ್ಜೆಕ್ಷನ್ಸ್ ವಯಾ ಡಿಪ್ಲೊಮ್ಯಾಟಿಕ್ ನೋಟ್ ಕ್ಲೇಮಿಂಗ್ ದಟ್ ಲಿಪು ಲೇಕ್, ಕಲಾಪಾನಿ ಅಂಡ್ ಲಿಂಪಿಧೂರಾ ರೀಜನ್ಸ್ ಬಿಲಾಂಗ್ ಟು ಇಟ್. ನಾನು ಈಗಷ್ಟೇ ತೋರಿಸ್ದೆ, ಒಂದು ನದಿಯ ಟ್ರೀಟಿ ಆಫ್ ಸಾಗೌಲಿಯಲ್ಲಿ ಹೇಳುವಂತದ್ದು ನದಿಯ ಈ ಕಡೆ ನೇಪಾಳು, ನದಿಯ ಈ ಕಡೆ ನೇಪಾಳ ಅಂತ. ಅದರ ನದಿ ಅಂದ್ರೆ ಅದು ಹೀಗೆ ಹರಿತಾ ಇದೆ, ಅಲ್ಲಿ ಮಧ್ಯದಲ್ಲಿರುವಂತಹ 3 ಬಗ್ಗೆ ಪ್ರಶ್ನೆ ಬರುವಂತದ್ದು. ಓಕೆ, ಇಷ್ಟೇ. ಮುಂದೆ ಹೋಗೋಣ. ರೈಟ್. ಸೊ ಟ್ರೈ ಜಂಕ್ಷನ್ ಇಲ್ಲಿ ನೋಡಬಹುದು, ಕಾಲಾಪಾನಿ ಡಿಸ್ಪ್ಯೂಟ್, ನೇಪಾಳ ಹ್ಯಾಸ್ 2 ಟ್ರೈ ಜಂಕ್ಷನ್, ದ ಒನ್ ಇಸ್ ಡಿಸ್ಪ್ಯೂಟ್ ಇನ್ ಲಿಪು ಲೇಕ್ ಇನ್ ಕಾಲಾಪಾನಿ ಅಟ್ ದ ಬಾರ್ಡರ್, 1816 ಟ್ರೀಟಿ ಆಫ್ ಸಾಗೌಲಿ. ಕೆಲವೊಂದು ಬಾರಿ ಈ ತರದ ನಂಬರ್ಸ್ ಅನ್ನ ಕೇಳಿ ಅರೇಂಜ್ ದ ಟ್ರೀಟೀಸ್ ಬಿಟ್ವೀನ್ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಸ್ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ ಹಿಸ್ಟಾರಿಕಲಿ ನೋಡ್ಬೇಕು ಅಂದ್ರೆ. ರಿಜ್ ಲೈನ್ ಈಸ್ಟ್ ಆಫ್ ಬಾರ್ಡರ್ ದಸ್ ಟೆರಿಟರಿ ಫಾಲ್ಸ್ ಇನ್, ನಾನು ಈಗ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೆನ್ ಲಿಪು ಲೇಕ್ ಪಾಸ್ ಬಗ್ಗೆ, ಕನೆಕ್ಟ್ ಕುಮಾವ್ ರೀಜನ್ ಇನ್ ಉತ್ತರಾಖಂಡ್ ವಿತ್ ಟಿಬೆಟ್, ಚೈನಾ ಅಂಡ್ ಸರ್ವ್ಸ್ ದ ಕೀ ರೂಟ್ ಫಾರ್ ಕೈಲಾಶ್ ಮಾನಸರೋವರ್. ಕೆಲವೊಂದ್ ಸಾರಿ ಪ್ರಶ್ನೆ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತಾ ಇದೆ, ಒಂದು ಉತ್ತರಾಖಂಡ್, ಕುಮಾವ್ ರೀಜನ್ ಇನ್ ಉತ್ತರಾಖಂಡ್ ನಿಂದ ಹಿಡಿದು ಟಿಬೆಟ್ ವಿಚ್ ಇಸ್ ಪಾರ್ಟ್ ಆಫ್ ಆರ್ ಅನ್ಅಫಿಷಿಯಲಿ ಪಾರ್ಟ್ ಆಫ್ ಚೈನಾ, ಟಿಬೆಟ್ ಅಲ್ಲಿ ಇರುವಂತಹ ಮಾನಸರೋವರ್ಗೆ ಕನೆಕ್ಟ್ ಆಗುತ್ತೆ ಅಷ್ಟೇ. ಕೆಲವೊಂದ್ಸರಿ ಶಿಪ್ಕೀಲಾ ಪಾಸು, ನಾಥುಲಾ ಪಾಸು, ಇವು ಯಾವ್ದಕ್ಕೆ ಕನೆಕ್ಟ್ ಮಾಡುತ್ತೆ, ಯಾವ್ದಕ್ಕೆ ಕನೆಕ್ಟ್ ಮಾಡುವಂತ ಪ್ರಶ್ನೆಗಳು ಬಂದಿದೆ. ರೈಟ್. ಸೊ ಮುಂದೆ ಹೋಗೋಣ. ದೆನ್ ಡಿಸ್ಪ್ಯೂಟೆಡ್ ಏರಿಯಾಸು ಕಾಲಾಪಾನಿ, ಲಿಂಪಿಧೂರಿಯಾ ಮತ್ತು ಸುಸ್ತಾ, ಲೋ ಲೈಯಿಂಗ್ ಏರಿಯಾ ಅಲಾಂಗ್ ದ ಗಂಡಕ್ ರಿವರ್ ಇನ್ ಬಿಹಾರ್. ಓಕೆ, ಸೊ ದಟ್ ಈಸ್ ಓಕೆ. ದೆನ್ ಭಾರತ ನೇಪಾಳ್ ರಿಲೇಷನ್ಸ್ ಬಗ್ಗೆ ಒಂದು ಸ್ವಲ್ಪ ಪಾರ್ಟ್ ನೋಡೋಣ. ಭಾರತ ನೇಪಾಳು ಈಸ್ ದ ಲಾರ್ಜೆಸ್ಟ್, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್. ಇಲ್ಲಿ ನೋಡಿ, ನಾನು ಹೇಳಿದೆ ಪಶುಪತಿನಾಥ್ ಅಂತ, ಇಲ್ಲಿ ಪಶುಪತಿನಾಥ್ ಇದೆ, ಇಲ್ಲಿ ಬೈದ್ಯನಾಥ್ ದಿಯೋಗರ್ ಬಿಹಾರ್ನಲ್ಲಿ ಇರುವಂತದ್ದು. ಇದೆರಡರ ಮಧ್ಯೆ ಒಂದು ಕಾರಿಡಾರ್ ಕೂಡ ಪ್ರಪೋಸ್ ಮಾಡಿದ್ದಾರೆ. ಓಕೆ, ಸೊ ಭಾರತ ನೇಪಾಳದ ಅತಿ ದೊಡ್ಡ ವ್ಯಾಪಾರ ಪಾಲುದಾರರಾಗಿದ್ದು ನೇಪಾಳದ ಒಟ್ಟು ವ್ಯಾಪಾರದ 60%ಗಿಂತ ಹೆಚ್ಚು ನಿರ್ವಹಿಸುತ್ತದೆ. ದ್ವಿಪಕ್ಷೀಯ ವ್ಯಾಪಾರ $7 ಬಿಲಿಯನ್. ಸೊ ದ USD 7 ಬಿಲಿಯನ್. ಸೊ 1 ಬಿಲಿಯನ್ ಅಂದ್ರೆ ಎಷ್ಟು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, 9,000 ಕೋಟಿ. ಸೊ 9 7s 9 5s 45, 9 6s 54, 9 7s 63,000 crores. Okay, that is the, as it is a landlocked nation, routes are all of its third country trade, though Indian transit ports like Kolkata and Haldia.
ಸೊ ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಲ್ಯಾಂಡ್ ಲಾಕ್ ನೇಷನ್ ಆದ್ರಿಂದ ನಮ್ಮ ಥ್ರೂನೇ ಅವರು ಟ್ರೇಡ್ ಮಾಡುವಂಥದ್ದು. ಭೂ ಸರಿ, ಇದಾಯ್ತು. ಮುಂದೆ ಹೋಗೋಣ, ಯಾವುದೇ ಒಂದು ಡೌಟ್ ಬೇಡ. ಸೊ ನಮ್ಮ ಅವರ ಮಧ್ಯೆ ಆಗುವಂಥದ್ದು ಎಕ್ಸಸೈಸ್ ಸೂರ್ಯಕಿರಣ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸು. ಇದು ನೀವು ಎಕ್ಸಸೈಸಸ್ ಅಲ್ಲಿ ನೋಡ್ಕೊಂಡಿರ್ತೀರಾ. ಸೂರ್ಯಕಿರಣ್ ಅನ್ನೋದು ಇಂಪಾರ್ಟೆಂಟು. ಸಾರ್ಕು, ಬಿಮ್ಸ್ಟೆಕ್, BBIN, ISA, IBCA ಯಾವುದೇ ನಮ್ಮ ಅಲಯನ್ಸ್ಗಳಿದೆ, ಬಿಗ್ ಕ್ಯಾಟ್ ಅಲಯನ್ಸ್ ಆಗಿರ್ಬೋದು, ಎಲ್ಲ ಅಲಯನ್ಸ್ಗಳಲ್ಲಿ ನಾವು ನೇಪಾಳ ಜೊತೆಗಿದ್ದೀವಿ. ಇಲ್ಲಿವರೆಗೂ ಆ ಥರದ ಮೇಜರ್ ಪ್ರಾಬ್ಲಮ್ಸ್ ಯಾವುದು ಬಂದಿಲ್ಲ. ಓಕೆ,